ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಡಿಸೆಂಬರ್ 25ರ ನಂತರ ಒಬ್ಬ ಹೊಸ ವ್ಯಕ್ತಿ ಆಗಮನವಾಗುತ್ತೆ. ಈ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ರಹಸ್ಯ ಪವಾಡವನ್ನು, ಜೀವನದ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಸರಿಯಾದ ತಿಳುವಳಿಕೆಯನ್ನು ನೀಡುವಂತಹ ಒಬ್ಬ ಮಹತ್ತರವಾದ ತಿರುವನ್ನು ತಂದುಕೊಡುವಂತಹ ವಿಶೇಷವಾದ ವ್ಯಕ್ತಿಯಾಗಲಿದ್ದಾರೆ. ಹಾಗಾದರೆ ಕುಂಭ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ 25ರ ನಂತರ ಏನು ಸಂಭವಿಸುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಕಷ್ಟಗಳಿಂದ ದೂರವಾಗುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಬರಮಾಡಿಕೊಳ್ಳುವಂತಹ ಅದ್ಭುತವಾದ ಸಮಯ ಹತ್ತಿರಕ್ಕೆ ಬಂದಿದೆ. ಡಿಸೆಂಬರ್ 25ರ ನಂತರ ಕುಂಭ ರಾಶಿಯವರ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಕಾಲಿಡುತ್ತಿದ್ದಾನೆ. ಈ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಮಹತ್ವದಾಗಿರುತ್ತದೆ. ಅಸಾಧ್ಯವೆನಿಸಿದ ಕೆಲಸಗಳು ಸುಲಭವಾಗಬಹುದು. ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಸ್ಪಷ್ಟತೆ ದೊರೆಯಬಹುದು. ಈ ವ್ಯಕ್ತಿಯ ಮಾತು, ಬೆಂಬಲ ಮತ್ತು ಸಣ್ಣ ಸಹಾಯವೇ ನಿಮ್ಮಲ್ಲಿ ದೇವರ ಪವಾಡದಂತೆ ಕೆಲಸ ಮಾಡಬಹುದು. ನೀವು ನಿರೀಕ್ಷಿಸದ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬೆಳಕು ತರುತ್ತಾರೆ. ಈ ವಿಡಿಯೋದಲ್ಲಿ ಯಾರು ಆ ವ್ಯಕ್ತಿ, ಅವರು ಹೇಗೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರಲಿದ್ದಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕುಂಭ ರಾಶಿಯವರು ಮೂಲತಃ ಮಾನವೀಯ ಅಂತಃಕರಣವುಳ್ಳವರು ಮತ್ತು ಸದಾ ಹೊಸತನವನ್ನು ಬಯಸುವವರು. ಇವರು ಬೇರೆಯವರಿಗಾಗಿ ಜೀವನವನ್ನು ಜಾಸ್ತಿ ನಡೆಸ್ತಾರೆ. ಅಂದರೆ ಕುಟುಂಬಕ್ಕೋಸ್ಕರ ಬದುಕಿರುವಂತಹ, ಸಮಾಜಕ್ಕಾಗಿ ಅಥವಾ ಬೇರೆಯವರಿಗಾಗಿ ಬದುಕೋದ್ರಲ್ಲಿ ಹೆಚ್ಚು ತೃಪ್ತಿಯನ್ನು ಕಂಡುಕೊಳ್ತಾರೆ. ಶನಿದೇವರ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹ ಇವರು ನ್ಯಾಯ ಮತ್ತು ನೀತಿಗೆ ತಲೆಬಾಗುವಂಥವರು. ಆದರೆ ಕಳೆದ ಕೆಲವು ಸಮಯದಿಂದ ಕುಂಭ ರಾಶಿಯವರ ಜೀವನ ಒಂದು ರೀತಿಯ ಸಂಕೀರ್ಣ ಪರಿಸ್ಥಿತಿಯಲ್ಲಿದೆ. ಸಾಡೆ ಸಾತ್ಯ ಪ್ರಭಾವವೋ ಅಥವಾ ಗ್ರಹಗಳ ವಕ್ರದೃಷ್ಟಿಯೋ, ಒಟ್ಟಿನಲ್ಲಿ ಇವರು ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯುತ್ತಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಇವರಿಗೆ ಇಷ್ಟ ಬಂದಾಗ ಬೆಂಬಲಕ್ಕೆ ನಿಲ್ಲುವವರು ಕಡಿಮೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಇಷ್ಟಪಡುವಂತಹ ಕೆಲವೊಂದಿಷ್ಟು ಜನಗಳು ಇವರ ಕಷ್ಟ ಕಾಲದಲ್ಲಿ ಕೈಬಿಟ್ಟು ಹೋಗಿರುವವರೇ ಹೆಚ್ಚು. ಸಾವಿರಾರು ಕನಸುಗಳನ್ನು ಹೊತ್ತುಕೊಂಡಿದ್ದರೂ ಅದನ್ನು ನನಸು ಮಾಡಿಕೊಳ್ಳಲು ದಾರಿ ಸಿಗದೆ ಇವರು ಕತ್ತಲಲ್ಲಿ ಪರದಾಡುತ್ತಿದ್ದಾರೆ. ತಡಕಾಡುವಂತಾಗಿದೆ. ಅಷ್ಟೇ ಅಲ್ಲದೆ, ಆದರೆ ಈಗ ಕಾಲ ಬದಲಾಗುತ್ತಿದೆ. ಇವರ ಕಷ್ಟ, ಕಣ್ಣೀರು ಪಟ್ಟಂತಹ ನೋವು, ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ 2025 ಡಿಸೆಂಬರ್ 25ನೇ ತಾರೀಕು ಅಂಥದ್ದೊಂದು ಮಹತ್ವವಾದ ನಿರ್ಣಾಯಕ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ರಾಶಿ ಚಕ್ರದವರಿಗೆ ಈ ಸಮಯವು ನಿಮ್ಮ ಪಾಲಿಗೆ ಒಂದು ಹೊಸ ಭರವಸೆಯ ಬಾಗಿಲನ್ನು ತೆರೆಯುತ್ತಿದೆ. ಈ ಬದಲಾವಣೆಯು ಕೇವಲ ಗ್ರಹಗಳ ಚಲನೆಯಲ್ಲ, ಇದು ಒಬ್ಬ ವಿಶೇಷ ವ್ಯಕ್ತಿಯ ಮೂಲಕ ಇವರ ಬದುಕನ್ನು ಪ್ರವೇಶಿಸುತ್ತದೆ. ಕುಂಭ ರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರು ಮತ್ತು ಹೆಚ್ಚು ಯೋಚಿಸುವವರು. ಇವರ ತಲೆಯಲ್ಲಿ ಸದಾ ಒಂದಲ್ಲ ಒಂದು ವಿಚಾರ ಓಡುತ್ತಲೇ ಇರುತ್ತದೆ. ಈ ಅತಿಯಾದ ಯೋಚನೆಯೇ ಅವರ ನಿದ್ದೆಗೆಡಿಸಿರಬಹುದು. ಆದರೆ ಇಷ್ಟು ದಿನ ಇವರು ಅನುಭವಿಸಿದ ಮಾನಸಿಕ ಒತ್ತಡ ಮತ್ತು ಒಂಟಿತನಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ಡಿಸೆಂಬರ್ 25ರ ನಂತರ ದೈವ ಇಚ್ಛೆಯಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರ ಅತಿಯಾದ ಆಲೋಚನೆಗಳಿಗೆ ಲಗಾಮು ಹಾಕುತ್ತಾರೆ. ಈ ವ್ಯಕ್ತಿಯ ಆಗಮನವು ಕುಂಭ ರಾಶಿಯವರ ಬದುಕಿನಲ್ಲಿ ನಡೆಯುವ ಒಂದು ಮಹತ್ತರವಾದ ಬದಲಾವಣೆಯಾಗಿದೆ. ಇದುವರೆಗೂ ಯಾರು ಇವರ ವಿಶಿಷ್ಟ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದೆ ದೂರ ಸರಿದಿದ್ದಾರೋ ಅವರೇ ಈಗ ಅವರ ಬುದ್ಧಿವಂತಿಕೆಗೆ ತಲೆಬಾಗುವ ಸಮಯವಿದು. ಈ ವ್ಯಕ್ತಿಯು ಕುಂಭ ರಾಶಿಯವರ ಪಾಲಿಗೆ ಕೇವಲ ಒಬ್ಬ ಸ್ನೇಹಿತನಲ್ಲ, ಅದು ದೇವರೇ ಕಳಿಸಿದಂತಹ ಮಾರ್ಗದರ್ಶಕ. ಈ ಸಮಯದಲ್ಲಿ ಕುಂಭ ರಾಶಿಯವರು ಗಮನಿಸಬೇಕಾಗಿರುವಂತಹ ಮುಖ್ಯ ವಿಷಯವೆಂದರೆ ತಮ್ಮನ್ನು ತಾವು ಜಗತ್ತಿಗೆ ತೆರೆದುಕೊಳ್ಳುವುದು. ಕುಂಭ ರಾಶಿಯವರು ಕೆಲವೊಮ್ಮೆ ತಮ್ಮದೇ ಕೋಶದಲ್ಲಿ ಇರಲು ಇಷ್ಟಪಡುತ್ತಾರೆ. ಆದರೆ ಈಗ ಬರುವ ಆ ವ್ಯಕ್ತಿ ಇವರನ್ನ ಹೊರ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ. ಡಿಸೆಂಬರ್ 25ರ ನಂತರ ಗ್ರಹಗಳ ಸಂಚಾರವು ಬೇರೆಯವರಿಗೆ ಸಮಾಜದಲ್ಲಿ ದೊಡ್ಡ ಹೆಸರನ್ನು ತಂದುಕೊಡ್ತಿತ್ತು. ಆದರೆ ಈ ಸಮಯ ಈ ರಾಶಿಯವರಿಗೆ ಎಲ್ಲ ರೀತಿಯ ಪರಿಶ್ರಮ, ಕಷ್ಟಗಳಿಗೆ ಇವರಿಗೆ ಬೆಲೆ ಸಿಗುವಂತೆ ಮಾಡುತ್ತದೆ. ಇವನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡುತ್ತೆ. ಯಾವುದೇ ಒಂದು ಯೋಗವನ್ನು ಕೂಡ ಇವರು ಪಡೆದುಕೊಳ್ಳಲು ನಿಪುಣರಾಗ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಗ್ರಹಗಳ ಆಶೀರ್ವಾದ ಸಂಪೂರ್ಣವಾಗಿ ಇವರ ಬದುಕಿನ ಚಿತ್ರಣವನ್ನು ಬದಲಾಯಿಸುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಆ ಯೋಗಕ್ಕೆ ಕಾರಣವಾಗುವವರು ಆ ವಿಶೇಷವಾದ ವ್ಯಕ್ತಿ. ಈ ವ್ಯಕ್ತಿಯ ಪ್ರಭಾವದಿಂದ ಕುಂಭ ರಾಶಿಯವರು ತಮ್ಮ ಬದುಕಿನಲ್ಲಿ ಇದುವರೆಗೂ ಕಾಣದಂತಹ ಸ್ಪಷ್ಟತೆಯನ್ನು ಕಂಡುಕೊಳ್ತಾರೆ. ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಮಂಜಿನಂತೆ ಕರಗಿ ಹೋಗಿ ಗುರಿ ಸ್ಪಷ್ಟವಾಗುತ್ತೆ. ಈ ಬದಲಾವಣೆಯು ಇವರ ಬದುಕಿನಲ್ಲಿ ನಡೆಯುವ ಒಂದು ಪವಾಡವೇ ಸರಿ. ಕುಂಭ ರಾಶಿಯವರ ಬದುಕನ್ನು ಬದಲಾಯಿಸುವ ಆ ವ್ಯಕ್ತಿ ಯಾರು ಎನ್ನುವುದು ಬಹಳ ಕುತೂಹಲಕಾರಿ ವಿಷಯ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಸ್ನೇಹಜೀವಿಗಳು ಮತ್ತು ಬೌದ್ಧಿಕ ಮಟ್ಟದಲ್ಲಿ ಸಾಥ್ ನೀಡುವವರು. ಇಷ್ಟಪಟ್ಟು ಜನರ ಮಧ್ಯ ಇರೋಕೆ ಒಂದು ಮನಸ್ಸನ್ನು ಬಿಚ್ಚಿಕೊಳ್ಳೋಕೆ ಸಾಧ್ಯ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆದರೂ ಕೂಡ ಮುಜುಗರ ಎನ್ನುವುದು ಇವರಿಗೆ ಹೆಚ್ಚಾಗಿ ಇರುತ್ತೆ. ಬೇರೆಯವರೊಂದಿಗೆ ಮಾತನಾಡಲು ನಾಚಿಕೆ ಸ್ವಭಾವವನ್ನು ಹೊಂದಿರ್ತಾರೆ. ಇವರ ಬದುಕಿಗೆ ಬರುವಂತಹ ಹೊಸ ವ್ಯಕ್ತಿಯು ಬಹಳ ಬುದ್ಧಿವಂತ ಮತ್ತು ಆಧುನಿಕ ಆಲೋಚನೆ ಉಳ್ಳವರಾಗಿರುತ್ತಾರೆ. ಈ ವ್ಯಕ್ತಿ ನಿಮ್ಮ ಬಹುಕಾಲದ ಸ್ನೇಹಿತನಾಗಿರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಪರಿಚಯವಾಗುವ ಹೊಸ ವ್ಯಕ್ತಿಯಾಗಿರಬಹುದು. ಕೆಲವರಿಗೆ ಈ ವ್ಯಕ್ತಿ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾಗಬಹುದು. ಇವರು ಯಾರೇ ಆಗಿರಲಿ, ಇವರ ಮುಖ್ಯ ಗುಣವೆಂದರೆ ಇವರು ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋದಿಲ್ಲ. ಕುಂಭರಾಶಿಯವರಿಗೆ ಬಂಧನ ಎಂದರೆ ಇಷ್ಟವಾಗೋದಿಲ್ಲ. ಈ ವ್ಯಕ್ತಿಯು ನಿಮ್ಮ ರೆಕ್ಕೆಗಳನ್ನು ಕತ್ತರಿಸದೆ ನೀವು ಆಕಾಶದಲ್ಲಿ ಹಾರಾಡುವಂತೆ ಪ್ರೇರೇಪಿಸುತ್ತಾರೆ. ಹೌದು, ಕುಂಭರಾಶಿಯವರಿಗೆ ಈ ವ್ಯಕ್ತಿಯಿಂದ ನಡೆಯುವ ಪವಾಡವೆಂದರೆ ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರ ಸಿಗುವುದು. ಕುಂಭರಾಶಿಯವರು ಒಂದು ಸಮಸ್ಯೆಯನ್ನು ಒಂದೇ ರೀತಿಯಲ್ಲಿ ನೋಡುತ್ತಿರುತ್ತಾರೆ. ಈ ವ್ಯಕ್ತಿ ಅದಕ್ಕೆ 10 ರೀತಿಯ ಪರಿಹಾರವನ್ನು ತೋರಿಸುತ್ತಾರೆ. ನೀವು ಆರ್ಥಿಕವಾಗಿ ಅಥವಾ ವೃತ್ತಿಪರವಾಗಿ ಎಲ್ಲೋ ಒಂದು ಕಡೆ ಲಾಕ್ ಆಗಿರಬಹುದು. ಆಗ ನಿಮಗೆ ಪರಿಸ್ಥಿತಿಗಳು ನಿಮಗೆ ಭಯಾನಕವಾಗಿ ಪ್ರೇರೇಪಿಸ್ತಾ ಇರ್ಬೋದು. ಆದರೆ ಕಷ್ಟಗಳನ್ನು ಯಾವ ರೀತಿ ಎದುರಿಸಬೇಕು, ಕಷ್ಟದಿಂದ ಯಾವ ರೀತಿ ಹೊರಗೆ ಬರಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವರಿಂದ ತಿಳಿದುಕೊಳ್ತೀರಾ. ಅದೇ ರೀತಿ ಇವರು ಒಬ್ಬ ರೀತಿಯಲ್ಲಿ ನಿಮಗೆ ಸ್ನೇಹಿತನಾಗಿ, ಶಕ್ತಿಯಾಗಿ ಮತ್ತು ಬೆನ್ನೆಲುಬಾಗಿ ತಂದೆಯ ಸ್ಥಾನವನ್ನು ತುಂಬುವಂತಹ ಒಂದು ವಿಶೇಷವಾದ ಮಿತ್ರರಾಗಿರ್ತಾರೆ. ಇವರು ತೆರೆಯುವಂತಹ ನಿಮ್ಮ ಜೀವನದ ಒಂದು ಕಷ್ಟಕರವಾದಂತಹ ಜಾಗದಲ್ಲೂ ಕೂಡ ನಿಮಗೆ ಬುದ್ಧಿವಂತಿಕೆಯಿಂದ ಕೀಲಿಕೈಯಾಗಿ ಬದಲಾಗುವುದನ್ನು ತಿಳಿಸಿಕೊಡ್ತಾರೆ. ಈ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಸಾಮಾಜಿಕ ವಲಯ ಹಿರಿಯದಾಗುತ್ತದೆ. ಇವರು ನಿಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಈ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ನಡೆಯುವ ಪವಾಡಗಳಿಗೆ ಸಾಕ್ಷಿಯಾಗುತ್ತಾರೆ. ಇವರ ಸಲಹೆಯ ಮೇರೆಗೆ ನೀವು ಇಟ್ಟ ಹೆಜ್ಜೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ಈ ವ್ಯಕ್ತಿಯು ನಿಮಗೆ ಮಾನಸಿಕವಾಗಿಯೂ ಆಸರಿಯಾಗುತ್ತಾರೆ. ಕುಂಭರಾಶಿಯವರು ಎಲ್ಲರ ಬಗ್ಗೆ ಯೋಚಿಸಿ ಕೊನೆಗೆ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ರೀತಿ ಅವರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಕೆಲವೊಂದು ಸಾರಿ ಮರ್ತು ಬಿಡ್ತಾರೆ. ಆದರೆ ಈ ಸಮಯದಲ್ಲಿ ಈ ವ್ಯಕ್ತಿಯು ನಿಮಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸೋದನ್ನು, ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಸಿಕೊಡ್ತಾರೆ. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂತೋಷ ಮುಖ್ಯ ಎಂದು ಇವರು ಮನವರಿಕೆ ಮಾಡಿಕೊಡ್ತಾರೆ. ದೇವರ ಪವಾಡ ಎಂದರೆ ನಮ್ಮ ಬದುಕಿನ ದೃಷ್ಟಿಕೋನ ಬದಲಾಗೋದು. ಈ ವ್ಯಕ್ತಿಯ ಮೂಲಕ ಕುಂಭರಾಶಿಯವರ ಬದುಕು ಹೊಸ ದಿಕ್ಕಿನಲ್ಲಿ ಸಾಗುತ್ತದೆ. ಇವರು ನಿಮ್ಮನ್ನು ಟೀಕಿಸುವವರ ಬಾಯಿಂದ ಬೀಗ ಹಾಕಿಸ್ತಾರೆ. ನಿಮ್ಮ ಐಡಿಯಾಗಳನ್ನು ಜಗತ್ತು ಒಪ್ಪಿಕೊಳ್ಳುವಂತೆ ಮಾಡಲು ಸಹಾಯ ಮಾಡ್ತಾರೆ. ನಿಮ್ಮ ಬೆನ್ನೆಲುಬಾಗಿ ನಿಂತುಕೊಳ್ತಾರೆ. ವಿಶೇಷವಾಗಿ ಈ ವ್ಯಕ್ತಿಯು ನಿಮಗೆ ನಿಷ್ಕಲ್ಮಶ ಪ್ರೀತಿಯನ್ನು ನೀಡುತ್ತಾರೆ. ಒಟ್ಟಾರೆಯಾಗಿ ಕುಂಭರಾಶಿಯವರು ಸ್ನೇಹಕ್ಕೆ ಪ್ರಾಣ ಕೊಡುತ್ತಾರೆ. ಈ ವ್ಯಕ್ತಿಯು ಅಂತಹ ನಿಜವಾದ ಸ್ನೇಹಿತನಾಗಿ ನಿಮ್ಮ ಜೊತೆ ಇರಲಿದ್ದು, ಇವರು ಬಂದ ಮೇಲೆ ನಿಮ್ಮ ನಿರ್ಧಾರಗಳಲ್ಲಿ ಗಟ್ಟಿತನ ಬರುತ್ತೆ. ಹಿಂದೆ ಮುಂದೆ ನೋಡದೆ ಧೈರ್ಯವಾಗಿ ಮುನ್ನಡೆಯುವಂತಹ ಶಕ್ತಿ ನಿಮಗೆ ಬರುತ್ತದೆ. ಒಟ್ಟಾರೆಯಾಗಿ ಡಿಸೆಂಬರ್ 25ರ ನಂತರ ಕುಂಭರಾಶಿಯವರ ಪಾಲಿಗೆ ಈ ವ್ಯಕ್ತಿಯು ಕತ್ತಲೆಯಲ್ಲಿ ಸಿಗುವ ಮಿಂಚಿನಂತೆ ಒಂದು ಬದುಕಿನಲ್ಲಿ ಹೊಸ ಬೆಳಕನ್ನು ಚೆಲ್ಲುತ್ತಾರೆ. ಇವರ ಆಗಮನದಿಂದ ನಿಮ್ಮ ಬದುಕು ಬಣ್ಣಗಳಂತೆ ಸುಂದರವಾಗುವುದರಲ್ಲಿ ಸಂಶಯವಿಲ್ಲ. ಕುಂಭರಾಶಿಯವರು ವೃತ್ತಿ ಜೀವನದಲ್ಲಿ ಏಕತೆಯನ್ನು ಇಷ್ಟಪಡೋದಿಲ್ಲ. ಅವರು ಯಾವಾಗಲೂ ಕೂಡ ಹೊಸದನ್ನು ಕಲಿಯಲು ಮತ್ತು ಹೊಸ ಪ್ರಯೋಗವನ್ನು ಮಾಡಲು ಉತ್ಸುಕರಾಗಿರ್ತಾರೆ. ಆದರೆ ಡಿಸೆಂಬರ್ 25ರ ಹೊರಗಿನ ಸಮಯ ಇವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಸರಿಯಾದ ವೇದಿಕೆ ಸಿಗದೆ ಹೋಗಿರಬಹುದು. ಸಾಂಪ್ರದಾಯಿಕ ಕೆಲಸಗಳಲ್ಲಿ ಸಿಲುಕಿಕೊಂಡು ಉಸಿರುಗಟ್ಟಿಸಿದ ವಾತಾವರಣ ಇರಬಹುದು. ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಇವರನ್ನು ಗಮನಿಸದೇ ಇರುವಂತಹ ಸಹೋದ್ಯೋಗಿಗಳ ಕೆಲವೊಂದಿಷ್ಟು ವಿಶಿಷ್ಟವಾದ ವರ್ತನೆಗಳು ಇವರಿಗೆ ಘಾಸಿಯನ್ನು ಮಾಡಿರಬಹುದು. ಆದರೆ ಡಿಸೆಂಬರ್ 25ರ ನಂತರ ಇವರ ಜೀವನಕ್ಕೆ ಬರುವ ಆ ವಿಶೇಷ ವ್ಯಕ್ತಿಯು ಇವರ ವೃತ್ತಿ ಬದುಕಿಗೆ ಒಂದು ಹೊಸ ತಿರುವನ್ನು ನೀಡ್ತಾರೆ. ಒಟ್ಟಾರೆಯಾಗಿ ಈ ವ್ಯಕ್ತಿಯು ನಿಮ್ಮ ಹೊಸ ಐಡಿಯಾಗಳಿಗೆ ಬೆಂಬಲ ನೀಡುವ ಹೊಂದಾಣಿಕೆದಾರನಂತೆ ಅಥವಾ ನಿಮ್ಮ ಕ್ರಿಯೇಟಿವಿಟಿಯನ್ನು ಮೆಚ್ಚುವ ಬಾಸ್ ರೂಪದಲ್ಲಿ ಸಿಗಬಹುದು. ಇವರು ನಿಮ್ಮಲ್ಲಿರುವ ವಿಭಿನ್ನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡುತ್ತಾರೆ. ಉದ್ಯೋಗದಲ್ಲಿರುವಂತಹ ಕುಂಭರಾಶಿಯವರಿಗೆ ಈ ವ್ಯಕ್ತಿಯು ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತಾರೆ. ನೀವು ದೀರ್ಘಕಾಲದಿಂದ ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯ್ತಾ ಇದ್ದರೆ ಈ ವ್ಯಕ್ತಿಯ ಶಿಫಾರಸಿನಿಂದ ಅದು ಕೂಡ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ತಂತ್ರಜ್ಞಾನ, ವಿಜ್ಞಾನ ಅಥವಾ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚು. ಈ ಕ್ಷೇತ್ರದಲ್ಲಿ ಇರುವವರಿಗೆ ಈ ವ್ಯಕ್ತಿಯು ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶವನ್ನು ತಂದುಕೊಡುವ ಸಾಧ್ಯತೆ ಇದೆ. ಈ ವ್ಯಕ್ತಿಯು ನಿಮಗೆ ಸ್ಮಾರ್ಟ್ ವರ್ಕ್ ಮಾಡುವುದು ಹೇಗೆ ಎಂದು ಹೇಳಿಕೊಡ್ತಾರೆ. ಕತ್ತೆಯಂತೆ ದುಡಿಯೋದಕ್ಕಿಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಬೇಗನೆ ಗುರಿ ಮುಟ್ಟುವುದು ಹೇಗೆ ಎನ್ನುವ ತಂತ್ರವನ್ನು ಇವರು ನಿಮಗೆ ತಿಳಿಸಿಕೊಡ್ತಾರೆ. ಇವರ ಒಡನಾಟದಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿರುವಂತಹ ಕುಂಭರಾಶಿಯವರಿಗೆ ಈ
ವ್ಯಕ್ತಿಯು ಆಧುನಿಕತೆಯ ಸ್ಪರ್ಶವನ್ನು ನೀಡುತ್ತಾರೆ. ಹಳೆಯ ಪದ್ಧತಿಯಲ್ಲಿ ವ್ಯಾಪಾರ ಮಾಡಿ ನಷ್ಟ ಅನುಭವಿಸುತ್ತಿದ್ದರೆ ಈ ವ್ಯಕ್ತಿಯು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ವ್ಯಾಪಾರದಂತಹ ಹೊಸ ದಾರಿಗಳನ್ನು ತೋರಿಸಿಕೊಡ್ತಾರೆ. ಈ ಸಮಯ ನಿಮಗೆ ಗ್ರಾಹಕರ ಮನಸ್ಸನ್ನು ಗೆಲ್ಲುವುದು ಹೇಗೆ ಎಂದು ಕಲಿಸಿಕೊಡ್ತಾರೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಪಾಲುದಾರರು ಸೇರಿಸಿಕೊಳ್ಳುವ ಸಾಧ್ಯತೆ ಇದ್ದು ಅವರೇ ಈ ವ್ಯಕ್ತಿಯಾಗಿರಬಹುದು. ಇವರ ಗಮನದಿಂದಾಗಿ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಅಥವಾ ಸಂಪರ್ಕ ಜಾಲ ದೊಡ್ಡದಾಗ್ತಾ ಹೋಗುತ್ತೆ. ಇದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನು ತಂದುಕೊಡಲಿದೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಕುಂಭ ರಾಶಿಯವರು ಹಣದ ವಿಚಾರದಲ್ಲಿ ಸ್ವಲ್ಪ ಅಜಾಗರೂಕರಾಗಿರಬಹುದು. ಬಂದ ಹಣವನ್ನು ಸಮಾಜ ಸೇವೆಗೋ ಅಥವಾ ಸ್ನೇಹಿತರಿಗೂ ಖರ್ಚು ಮಾಡಿಬಿಡ್ತಾರೆ, ಕುಟುಂಬದವರಿಗೆ ಖರ್ಚು ಮಾಡ್ತಾರೆ. ಆದರೆ ಈ ಹೊಸ ವ್ಯಕ್ತಿಯು ನಿಮ್ಮ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಲು ಬರುತ್ತಾರೆ. ಹಣಕ್ಕಾಗಿ ಭವಿಷ್ಯವನ್ನು ಯಾವ ರೀತಿ ಉಜ್ವಲ ಮಾಡಿಕೊಳ್ಬೇಕು, ಭವಿಷ್ಯದಲ್ಲಿ ಹಣ ಉಳಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಇವರು ನಿಮಗೆ ತಿಳಿಸಿಕೊಡ್ತಾರೆ, ಮನವರಿಕೆ ಮಾಡಿಕೊಡ್ತಾರೆ. ಒಟ್ಟಾರೆಯಾಗಿ ಈ ವ್ಯಕ್ತಿಯು ನಿಮಗೆ ಆದಾಯದ ಹೊಸ ಮೂಲಗಳನ್ನು ಸೃಷ್ಟಿ ಮಾಡಿಕೊಡಲಿದ್ದು ಒಂದೇ ಕಡೆಯಿಂದ ಹಣ ಬರುವ ಬದಲು 10 ಕಡೆಯಿಂದ ಹಣ ಬರುವಂತೆ ಮಾಡಲು ಇವರ ಯೋಜನೆಯನ್ನು ರೂಪಿಸಿಕೊಡುತ್ತಾರೆ. ಸಾಲದ ಬಾಧೆ ಇದ್ದರೆ ಈ ವ್ಯಕ್ತಿಯು ಅದನ್ನು ತೀರಿಸಲು ಸುಲಭವಾದ ಮಾರ್ಗವನ್ನು ತೋರಿಸ್ತಾರೆ. ಒಟ್ಟಾರೆಯಾಗಿ ಡಿಸೆಂಬರ್ 25ರ ನಂತರ ನಿಮ್ಮ ಜೇಬು ತುಂಬುವುದು ಮಾತ್ರವಲ್ಲದೆ ನೀವು ಆರ್ಥಿಕವಾಗಿ ಸ್ವತಂತ್ರತೆಯನ್ನು ಪಡೆದುಕೊಳ್ತೀರಾ. ಕುಂಭ ರಾಶಿಯವರು ಎಲ್ಲರ ಜೊತೆ ಬೆರೆಯುವಂತಹ ಸ್ನೇಹಜೀವಿಗಳಾದರೂ ಕುಟುಂಬದ ವಿಚಾರದಲ್ಲಿ ವಿಷಯಕ್ಕೆ ಬಂದರೂ ಕೂಡ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾರೆ. ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ ಎಂಬ ಕಾರಣಕ್ಕೆ ಇವರು ಕುಟುಂಬದ ಜವಾಬ್ದಾರಿಗಳಿಂದ ದೂರ ಓಡಲು ಇಷ್ಟಪಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕುಟುಂಬದವರಿಂದ ಮನೆಯವರಿಗೆ ಬೇಸರವನ್ನು ಮಾಡಬೇಡಿ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಿಮಗೆ ಬಹಳಷ್ಟು ಮುಖ್ಯ ಮತ್ತು ನಿಮ್ಮನ್ನು ಗೌರವಿಸುತ್ತಾರೆ. ಡಿಸೆಂಬರ್ 25ರ ನಂತರ ಬರುವಂತಹ ವ್ಯಕ್ತಿ ಆ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ. ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಕುಟುಂಬದ ನಡುವೆ ಇರ್ತಕ್ಕಂಥ ಕಣ್ಣಿಗೆ ಕಾಣದ ಗೋಡೆಯನ್ನು ಹೊಡೆಯುತ್ತಾರೆ. ಸ್ವತಂತ್ರದ ಜೊತೆಗೆ ಜವಾಬ್ದಾರಿಯು ಮುಖ್ಯ ಎಂಬುದನ್ನು ನಿಮಗೆ ಮನವರಿಕೆ ಮಾಡಿ ಪ್ರೀತಿಯಿಂದ ತಿಳಿಸುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವಲ್ಲಿ ಈ ವ್ಯಕ್ತಿ ಯಶಸ್ವಿಯಾಗಲಿದ್ದು ಈ ವ್ಯಕ್ತಿಯು ನಿಮ್ಮ ಕುಟುಂಬದ ಸ್ನೇಹಿತನಾಗಿರ್ಬೋದು ಅಥವಾ ದೂರದ ಸಂಬಂಧಿಯಾಗಿರ್ಬೋದು. ಇವರು ನಿಮ್ಮ ಮನೆಗೆ ಬಂದರೆ ಸಾಕು, ಮನೆಯಲ್ಲಿ ಒಂದು ಉತ್ಸಾಹ, ಹೊಸತನ ಬರುತ್ತೆ. ಕುಂಭ ರಾಶಿಯವರು ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟಪಡ್ತಿರ್ತಾರೆ. ಆದರೆ ಈ ವ್ಯಕ್ತಿಯು ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ಅಥವಾ ಪೋಷಕರಿಗೆ ಅರ್ಥವಾಗುವಂತೆ ಹೇಳ್ತಾರೆ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಕಡಿಮೆಯಾಗಿದ್ದರೆ ಈ ವ್ಯಕ್ತಿಯ ಸಲಹೆಯಿಂದ ಅದು ಮತ್ತೆ ಚಿಗುರೊಡೆಯುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ವಿಶಿಷ್ಟ ಸ್ವಭಾವವನ್ನು ಒಪ್ಪಿಕೊಳ್ಳುವಂತೆ ಈ ವ್ಯಕ್ತಿ ಮಾಡಲಿದ್ದಾರೆ. ಇದರಿಂದಾಗಿ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ಶಾಂತಿ ನೆಲೆಸುತ್ತೆ. ಮನೆಯಲ್ಲಿ ಮಕ್ಕಳಿದ್ದರೆ ಅವರ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಕುಂಭ ರಾಶಿಯವರಿಗೆ ಚಿಂತೆ ಇರುತ್ತದೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಯು ನಿಮ್ಮ ಮನೆಗೆ ಒಬ್ಬ ಮೆಂಟರ್ ಅಥವಾ ಮಾರ್ಗದರ್ಶಕನಂತೆ ಸಿಗ್ತಾರೆ. ಮಕ್ಕಳು ನಿಮಗೆ ಹೊಸ ಯುಗಕ್ಕೆ ತಕ್ಕಂತೆ ಬೆಳೆಯಲು ಈ ವ್ಯಕ್ತಿ ಸಹಾಯ ಮಾಡಬಹುದು. ಕುಂಭ ರಾಶಿಯಲ್ಲಿ ಇರ್ತಕ್ಕಂಥವರು ಅವಿವಾಹಿತರಿದ್ದರೆ ಈ ವ್ಯಕ್ತಿಯು ನಿಮಗೆ ಹೊಸ ಜೋಡಿಯನ್ನು ಹುಡುಕಿಕೊಡಬಹುದು. ನಿಮ್ಮ ಜೀವನಕ್ಕೆ ಸರಿ ಹೊಂದುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿಯ ಪರಿಚಯವನ್ನು ಕೂಡ ಮಾಡಿಸಬಹುದು. ಈ ವ್ಯಕ್ತಿಯವರ ಆಲೋಚನೆಗಳಿಗೆ ಒಪ್ಪುವಂತಹ ಜೋಡಿಯನ್ನು ಹುಡುಕಿಕೊಡ್ತಾರೆ. ಕುಂಭ ರಾಶಿಯವರ ಮನೆಯಲ್ಲೂ ಕೂಡ ಭೌತಿಕ ಚರ್ಚೆ ನಡೆಯಬೇಕು ಎಂಬ ಆಸೆ ಇರುತ್ತದೆ. ಈ ವ್ಯಕ್ತಿಯು ಅಂತಹ ವಾತಾವರಣವನ್ನು ನಿರ್ಮಿಸ್ತಾರೆ. ವಿಶೇಷವಾಗಿ ಈ ವ್ಯಕ್ತಿಯು ನಿಮ್ಮ ಸಾಮಾಜಿಕ ಜೀವನ ಮತ್ತು ಕೌಟುಂಬಿಕ ಜೀವನದ ನಡುವೆ ಸಮತೋಲನ ತರಲಿದ್ದು ಸ್ನೇಹಿತರೆ ಮುಖ್ಯ ಎಂದು ಮನೆಯಲ್ಲಿ ಕಡೆಗಾಣಿಸುತ್ತಿದ್ದಂತಹ ನಿಮಗೆ ಮನೆಯವರೇ ನಿಜವಾದ ಸ್ನೇಹಿತರು, ಮನೆಯವರೇ ನಿಜವಾದ ಬೆಂಬಲ ಎಂದು ತೋರಿಸಿಕೊಡ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಆ ವ್ಯಕ್ತಿ ಮತ್ತು ನಿಮ್ಮ ಕುಟುಂಬ ಒಟ್ಟಾಗಿ ನಿಮ್ಮ ಜೊತೆ ನಿಲ್ಲುತ್ತದೆ. ಈ ವ್ಯಕ್ತಿಯು ನಿಮ್ಮ ಮನೆಯಲ್ಲಿ ಹೊಸ ಬದಲಾವಣೆ ಮತ್ತು ನಡೆಯುವ ಶುಭ ಕಾರ್ಯಗಳಿಗೆ ಸಾಕ್ಷಿಯಾಗಲಿದ್ದು ನಿಮ್ಮ ಮನೆಯನ್ನು ಆಧುನಿಕವಾಗಿ ಮತ್ತು ವಿಶೇಷತೆಯಿಂದ ಸುಂದರವಾಗಿ ಇಟ್ಟುಕೊಳ್ಳಲು ಇವರು ಸಲಹೆ ನೀಡಬಹುದು. ಒಟ್ಟಿನಲ್ಲಿ ಡಿಸೆಂಬರ್ 25 ನಂತರ ನಿಮ್ಮ ಮನೆಯಲ್ಲಿ ಕೇವಲ ವಾಸಿಸುವ ಜಾಗವಾಗಿರದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರೀತಿಸಿರುವ ದೇವಾಲಯವಾಗುತ್ತದೆ. ಇದಕ್ಕೆಲ್ಲ ಕಾರಣಕರ್ತರಾಗುವ ಆ ವ್ಯಕ್ತಿಯನ್ನು ದೇವರು ನಿಮ್ಮ ಬದುಕಿಗೆ ಕಳುಹಿಸಿದ ಉಡುಗೊರೆ ಎಂದು ನೀವು ಭಾವಿಸಬಹುದು. ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವ ಈ ವಿಶೇಷವಾದ ವ್ಯಕ್ತಿಯನ್ನು ಗುರುತಿಸುವುದು ಮತ್ತು ಗಮನಿಸುವುದು ಕುಂಭ ರಾಶಿಯವರಿಗೆ ಒಂದು ಸವಾಲಿನ ಕೆಲಸವಾಗಬಹುದು. ಏಕೆಂದರೆ ಕುಂಭ ರಾಶಿಯವರು ಮನುಷ್ಯರ ಭಾವನೆಗಳಿಂದ ಅವರ ಬುದ್ಧಿವಂತಿಕೆಯನ್ನು ಹೆಚ್ಚು ನೋಡ್ತಾರೆ. ಆದರೆ ಈ ವ್ಯಕ್ತಿಯನ್ನು ಗುರುತಿಸಲು ಇರುವಂತಹ ಸುಲಭ ದಾರಿ ಅಂದರೆ ಇವರು ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದಿಲ್ಲ. ಸಾಮಾನ್ಯವಾಗಿ ಜನರು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ನೋಡುತ್ತಾರೆ.
ಆದರೆ ಈ ವ್ಯಕ್ತಿ ನಿಮಗೆ ಆಕಾಶದಲ್ಲಿ ಹಾರಾಡಲು ಬಿಡುತ್ತಾರೆ. ಅವರು ನಿಮ್ಮ ವಿಚಿತ್ರ ಐಡಿಯಾಗಳನ್ನು ಕಂಡು ನಗುವುದಿಲ್ಲ, ಬದಲಿಗೆ ಅದಕ್ಕೆ ಪ್ರೋತ್ಸಾಹ ನೀಡುತ್ತಾರೆ. ಯಾರು ನಿಮ್ಮ ಮೌನವನ್ನು ಗೌರವಿಸುತ್ತಾರೋ ಮತ್ತು ಯಾರು ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕದೆ ಮುಕ್ತವಾಗಿರಲು ಬಿಡುತ್ತಾರೋ ಅವರೇ ಈ ವ್ಯಕ್ತಿ. ಇವರ ಬಳಿ ಬಂದಾಗ ನಿಮ್ಮ ಆಲೋಚನೆಗಳಿಗೆ ಒಂದು ಹೊಸ ರೂಪ ಸಿಗುತ್ತೆ, ಅವರ ಮಾತುಗಳಲ್ಲಿ ತರ್ಕವಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ರಾಶಿಯವರು ನಿಮಗೆ ಕಷ್ಟವನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ನೆಮ್ಮದಿಯನ್ನು ಸಿಗುವಂತೆ ಮಾಡ್ತಾ ಹೋಗ್ತಾರೆ. ನಿಮ್ಮ ಜೀವನ ಅದ್ಭುತವಾಗಿರಬೇಕು ಅನ್ನುವಂತಹ ದೃಷ್ಟಿಯನ್ನು ಹೊಂದಿರುವಂತಹ ಈ ವ್ಯಕ್ತಿ ನಿಮ್ಮ ಜೊತೆ ಗಂಟೆಗಟ್ಟಲೆ ಬೌದ್ಧಿಕ ಚರ್ಚೆ ಮಾಡಲು ಸಿದ್ಧವಾಗಿರುತ್ತಾರೋ ಮತ್ತು ಯಾರು ನಿಮ್ಮ ಸೋಲನ್ನು ತಮ್ಮ ಸೋಲು ಎಂದು ಭಾವಿಸುತ್ತಾರೋ ಅವರೇ ದೇವರು ಕಳಿಸಿದ ವಿಶೇಷ ವ್ಯಕ್ತಿ. ಅಂದರೆ ಕುಂಭ ರಾಶಿಯಲ್ಲಿರುವವರು ಇಲ್ಲಿಯವರೆಗೂ ಕಠಿಣವಾದ ಕೆಲಸಗಳನ್ನು, ಕಠಿಣವಾದ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ರು. ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಯಾವುದೇ ಕಠಿಣವಾದ ಕೆಲಸ ಇದ್ರೂ ಕೂಡ, ಜವಾಬ್ದಾರಿ ಇದ್ರೂ ಕೂಡ ಅವರೇ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಕೆಲವು ಕಠಿಣವಾದ ಎಚ್ಚರಿಕೆಯನ್ನು ಕೂಡ ಪಾಲಿಸಬೇಕಾಗುತ್ತೆ. ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇವರು ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ನಿರ್ಲಕ್ಷ್ಯತೆ ಮತ್ತು ನೀವು ಯಾರಿಗೂ ಕೂಡ ಏನನ್ನ ಕೂಡ ಉತ್ತರವಿಲ್ಲದೆ ಎನ್ನುವ ಮನೋಭಾವ. ಯಾರಿಗೂ ಕೂಡ ಒತ್ತಾಯಿಸೋದು ಬೇಡ, ಯಾರಿಗೂ ಉತ್ತರವನ್ನು ಹೇಳೋದು ಬೇಡ, ನನ್ನ ಇಷ್ಟ ಬಂದಂತೆ ನನ್ನ ಜೀವನ ಎಂದು ನೀವು ಕೇರ್ಲೆಸ್ ಆಗಿ ಇರ್ತೀರಾ. ಆದರೆ ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವ ಈ ವ್ಯಕ್ತಿಯ ವಿಷಯದಲ್ಲಿ ನೀವು ಈ ಸ್ವಭಾವವನ್ನು ಬಿಡಬೇಕು. ಈ ವ್ಯಕ್ತಿಯು ನಿಮಗೆ ಸಹಾಯ ಮಾಡಲು ಬಂದಾಗ ನನಗೆ ಯಾರ ಹಂಗು ಬೇಡ ಎಂದು ಅವರನ್ನು ದೂರ ತಳ್ಳಬೇಡಿ. ಅವರು ತೋರಿಸುವ ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಸ್ವೀಕರಿಸುವ ಮನಸ್ಸು ಮಾಡಿ. ಭಾವನೆಗಳನ್ನು ವ್ಯಕ್ತಪಡಿಸುವುದು ದೌರ್ಬಲ್ಯವಲ್ಲ, ಅದು ಸಂಬಂಧಗಳ ಕೊಂಡಿ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇದೊಂದು ಮುಖ್ಯವಾದ ಎಚ್ಚರಿಕೆ ಎಂದರೆ ನಿಮ್ಮ ಹಠಮಾರಿತನ. ಕುಂಭ ರಾಶಿಯವರು ತಾವು ಹಿಡಿದಿದ್ದೇ ಸರಿ ಎಂದು ವಾದ ಮಾಡುತ್ತೀರಾ, ಹಠ ಮಾಡುತ್ತೀರಾ. ಈ ವ್ಯಕ್ತಿಯು ನಿಮ್ಮ ತಪ್ಪನ್ನು ತಿದ್ದಿದಾಗ ಅವರ ಜೊತೆ ವಾದಕ್ಕೆ ಇಳಿಯಬೇಡಿ. ಅವರು ಹೇಳುವುದರಲ್ಲಿ ಸತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಯೋಚಿಸಿ, ನಿಮ್ಮ ಬುದ್ಧಿವಂತಿಕೆ ಅಹಂಕಾರವನ್ನು ಬದಿಗಿಟ್ಟು ಅವರ ಸಲಹೆಯನ್ನು ಕೇಳಿದರೆ ನೀವು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಏರುತ್ತೀರಾ. ಈ ವ್ಯಕ್ತಿಯನ್ನ ಕೇವಲ ಅವಶ್ಯಕತೆಗಾಗಿ ಬಳಸಿಕೊಳ್ಳಬೇಡಿ. ಕುಂಭ ರಾಶಿಯವರು ಕೆಲವೊಮ್ಮೆ ಸಂಬಂಧಗಳನ್ನು ಕೇವಲ ನೆಟ್ವರ್ಕ್ ಎಂದು ಭಾವಿಸುತ್ತಾರೆ. ಆದರೆ ಈ ವ್ಯಕ್ತಿಯು ನಿಮ್ಮ ಸ್ನೇಹಿತರಾಗಿ, ನಿಮ್ಮ ಜೀವನದ ಒಂದು ವಿಶೇಷವಾದ ಅಂಗವಾಗಿ ಬದಲಾಗುತ್ತಾರೆ. ಅವರನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಆತ್ಮೀಯರಾಗಿ, ನಿಮ್ಮ ಸ್ನೇಹಿತರಾಗಿ ನಿಮ್ಮ ಎಲ್ಲ ಕೆಲಸದಲ್ಲೂ ಕೈ ಜೋಡಿಸುತ್ತಾರೆ, ನಿಮ್ಮನ್ನು ಮುಂದಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಅವರಿಗೆ ಹೃದಯದಲ್ಲಿ ಸ್ಥಾನವನ್ನು ನೀಡಿ. ಅಂತಿಮವಾಗಿ ಹೇಳೋದಾದರೆ ಕುಂಭ ರಾಶಿಯವರ ಪಾಲಿಗೆ ಡಿಸೆಂಬರ್ 25 ಒಂದು ಕ್ರಾಂತಿಕಾರಿ ಬದಲಾವಣೆಯ ದಿನವಾಗಿದೆ. ಶನಿ ಮಹಾತ್ಮನ ಅನುಗ್ರಹ ಮತ್ತು ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬದುಕಿನ ಇರತಕ್ಕಂಥ ಅಡೆತಡೆಗಳು ನಿವಾರಣೆಯಾಗಿ ಹೊಸ ಅವಕಾಶಗಳು ತಂದುಕೊಡುತ್ತೆ. ಪವಾಡ ಎಂದರೆ ನಿಮ್ಮ ಐಡಿಯಾಗಳು ಜಗತ್ತಿಗೆ ಪರಿಚಯವಾಗುವುದೇ ದೊಡ್ಡ ಪವಾಡ. ನಿಮ್ಮ ಬದುಕಿಗೆ ಬರುವ ಆ ವ್ಯಕ್ತಿಯು ದೇವರ ಪ್ರತಿನಿಧಿಯಂತೆ ಬಂದು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಗೋಜುಗಳನ್ನು ಬಿಡಿಸುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಸಮಾಜದಲ್ಲಿ ಒಬ್ಬ ವಿಭಿನ್ನ ಮತ್ತು ಯಶಸ್ವಿ ವ್ಯಕ್ತಿಯಾಗಿ ಗುರುತಿಸಿಕೊಳ್ತೀರಾ. ಈ ವ್ಯಕ್ತಿಯ ಪ್ರಭಾವದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನೀವು ಅಂದುಕೊಂಡಂತಹ ಆರ್ಥಿಕ ಸ್ವಾತಂತ್ರ್ಯ ನಿಮಗೆ ಸಿಗುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತೆ ಮತ್ತು ಸಂಬಂಧಗಳು ಸುಧಾರಿಸುತ್ತವೆ. ನೀವು ಬಯಸಿದಂತಹ ಮುಕ್ತ ಮತ್ತು ಸ್ವತಂತ್ರ ಜೀವನ ನಿಮಗೆ ಸಿಗುತ್ತೆ. ಎಲ್ಲದಕ್ಕೂ ಮೂಲ ಕಾರಣ ನಿಮ್ಮ ಬದಲಾದ ದೃಷ್ಟಿಕೋನ ಮತ್ತು ಆ ವ್ಯಕ್ತಿಯ ಮೇಲಿನ ನಂಬಿಕೆ. ದೈವ ಬಲವಿಲ್ಲದೆ ನಾವು ಏನನ್ನ ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಬದುಕಿಗೆ ಬರುವ ಈ ವ್ಯಕ್ತಿಯನ್ನು ಗೌರವಿಸಿ ಮತ್ತು ಇದು ನಿಮ್ಮ ತಾಳ್ಮೆಗೆ ಸಿಕ್ಕ ಪ್ರತಿಫಲ ಎಂದು ಭಾವಿಸಿ. ಬರುವ ದಿನಗಳು ಕುಂಭ ರಾಶಿಯವರ ಪಾಲಿಗೆ ಅತ್ಯಂತ ರೋಚಕ ಮತ್ತು ಯಶಸ್ವಿ ದಿನಗಳಾಗಿರುತ್ತೆ. ನಿಮ್ಮ ಕನಸುಗಳು ನನಸಾಗುವ ಮತ್ತು ನಿಮ್ಮ ವಿಶೇಷತೆಗೆ ಮನ್ನಣೆ ಸಿಗುವ ಸಮಯ ಇದಾಗಿದೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಜೊತೆ ಆ ವ್ಯಕ್ತಿ ಮತ್ತು ದೇವರ ರಕ್ಷಣೆ ಸದಾ ಇರುತ್ತದೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಕೂಡ ಪ್ರಗತಿಯ ಕಡೆಗೆ ಸಾಗುತ್ತೆ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡ ಕೂಡಿ ಬರೋದ್ರಿಂದ ಸಂಪೂರ್ಣವಾಗಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಇದರಿಂದ ಅವಕಾಶದ ಸುರಿಮಳೆ ಸುರಿಯುತ್ತೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಬಾಳಿನಲ್ಲಿ ಸಿಹಿ ಹಂಚುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಸಂತೋಷದಿಂದ ಈ ಒಂದು ಸಮಯವನ್ನು ಆನಂದಿಸಿ ಮತ್ತು ಗೌರವಿಸಿ. ವಿಶೇಷವಾಗಿ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.